ಹಾಯ್ ಹಲೋ ನಮಸ್ತೆ. ಓಂ ಶಿಕಾಸ್ ಕ್ರಿಯೇಟಿವ್ ವರ್ಲ್ಡ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಮೆಹಂದಿನ ಏನೇನೆಲ್ಲ ಹಾಕಿ ಕಲಿಸ್ಬೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಕಲಿಸ್ಬೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಏನಾದರೂ ವಿಷಯ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಪಾತ್ರೆನ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಹೇರ್ಸ್ ಎಷ್ಟು ಲಾಂಗ್ ಇದೆ ಅಂತ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು. ಹಾಗೆ ಮೆಹಂದಿನ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ ಹಾಕುವಷ್ಟು ಮೆಂತ್ಯ ಕಾಳನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಈಗ ನಾನಿಲ್ಲಿ ಕರಿ ಎಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ 1 ಸ್ಪೂನ್ ಆಗುವಷ್ಟು. ನಂತರ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಅಕ್ಕಿನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ. ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದು. ಸೊ ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ. ಅದು ಪಾಲಿಶ್ ಆಗಿರಲ್ವಲ್ಲ, ಅದಕ್ಕೋಸ್ಕರ ಇದನ್ನು ಬಳಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಲೋ ಫ್ಲೇಮಲ್ಲೇ ಕುದಿಸ್ಬೇಕು. ಚೆನ್ನಾಗಿ ಕುದ್ದು ನೀರು 1 ಗ್ಲಾಸ್ ಇರೋದು ಅರ್ಧ ಗ್ಲಾಸ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ನಾನು ಇದಕ್ಕೆ ಈಗ 2 ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಟೀ ಪೌಡರ್ನ ಬದಲಾಗಿ ಕಾಫಿ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ಹಾಗೆ ಕಾಫಿ ಪೌಡರು ಟೀ ಪೌಡರ್ ಎರಡನ್ನೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಟೀ ಪೌಡರ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸಿ ಇದನ್ನು. ಅದು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಆಗುತ್ತೆ. ನಿಮ್ಮ ಹೇರ್ಸ್ ಕೂಡ ತುಂಬಾ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ. ನಾನಿಲ್ಲಿ ಬಳಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂದಲಿಗೆ ತುಂಬಾ ಒಳ್ಳೆಯದು. ನೀವು ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲಿಗೆ ಕಂಡೀಷ್ನರ್ನ ಯೂಸ್ ಮಾಡಿದಿರೋನೋ ಅನ್ಬೇಕು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ. ಕೂದಲು ತುಂಬ ಸಾಫ್ಟ್ ಆಗುತ್ತೆ. ಗಂಟಾಗೋದು ಅದೆಲ್ಲ ಆಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇದು ಹೇರ್ಸ್ಗೆ ತುಂಬಾ ಒಳ್ಳೆಯದು. ಇದನ್ನು ಯೂಸ್ ಮಾಡದೇ ಇರೋ ಫಸ್ಟ್ ಟೈಮಲ್ಲೇ ನಿಮಗೆ ಗೊತ್ತಾಗುತ್ತೆ ಇದನ್ನು ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ. ಫಸ್ಟ್ ಯೂಸಲ್ಲೇ ಗೊತ್ತಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದ್ರ ಇಂಗ್ರೀಡಿಯೆಂಟ್ಸು. ನೀವು ಇದರಲ್ಲಿ ಬಳಸಿರೋದೆಲ್ಲನೂ ಕೂದಲಿಗೆ ತುಂಬಾ ಒಳ್ಳೆಯದು. ನೀವು ಮೆಂತ್ಯ ಕಾಳು ಪ್ಯಾಕನ್ನ ಕೇಳಿರ್ಬೋದು. ಆಮೇಲೆ ಇದು ಅಕ್ಕಿ ನೀರನ್ನು ಕೂದಲಿಗೆ ಬಳಸಬೇಕು ಅನ್ನೋದನ್ನು ಕೇಳಿರ್ಬೋದು. ಇದೆಲ್ಲನೂ ಸಾಮಾನ್ಯವಾಗಿ ಕೂದಲಿಗೆ ತುಂಬಾ ಒಳ್ಳೆಯದು. ಹಾಗೆ ಈಗ ಲೋ ಫ್ಲೇಮಲ್ಲಿ ನಾನು ಇದನ್ನು ಚೆನ್ನಾಗಿ ಕುದಿಸಿ ನೀರು ಅರ್ಧದಷ್ಟಾಗಿದೆ. ಈಗ ನಾನು ಇದನ್ನು ಆಫ್ ಮಾಡ್ಕೋತೀನಿ. ಆಫ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಜೋರಾಗಿ ಫ್ಲೇಮ್ನ ಜೋರು ಮಾಡಿಬಿಟ್ಟು ಆಮೇಲೆ ಆಫ್ ಮಾಡಿ. ನೋಡಿ, ಇದೆಲ್ಲ ರೆಡಿಯಾಗಿದೆ, ಚೆನ್ನಾಗಾಗಿದೆ. ನೋಡಿ, ಮೆಂತ್ಯ ಕಾಳೆಲ್ಲ ತುಂಬ ದಪ್ಪ ದಪ್ಪ ಆಗಿದೆ, ಚೆನ್ನಾಗಿ ಬೆಂದಿದೆ ಅನ್ನೋ ಥರ. ಈಗ ಫ್ಲೇಮ್ನ ಆಫ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಫ್ಲೇಮ್ನ ಜೋರಾಗಿ ಇಟ್ಕೋತೀನಿ. ನಾವು ಫ್ಲೇಮ್ನ ಜೋರಾಗಿ ಇಟ್ಕೊಳ್ಳೋದ್ರಿಂದ ನೋಡಿ ಗುಳೆ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ನಾವು ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ಲೋಟಕ್ಕೆ ಇದನ್ನು ನಾನು ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಫ್ಲೇಮ್ ಆಫ್ ಮಾಡಿದ್ದೀನಿ. ಈಗ ಇದನ್ನು ಒಂದು ಲೋಟಕ್ಕೆ ಸೋಸ್ಕೊಂಡು ಇಟ್ಕೊಳ್ಳೋಣ. ನಾನು 1 ಗ್ಲಾಸ್ ನೀರನ್ನು ಬಳಸಿದ್ದೀನಿ. ಈಗ ಇಲ್ಲಿ ಅದು ಅರ್ಧ ಗ್ಲಾಸ್ ಅಷ್ಟಾಗಿರುತ್ತೆ. ಅಷ್ಟೊತ್ತು ನಾನು ಕುದಿಸಿದ್ದೀನಿ. ಇದನ್ನು ಒಂದು 20ರಿಂದ 25 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ನೋಡಿ, ಅರ್ಧ ಗ್ಲಾಸ್ ಅಷ್ಟಾಗಿದೆ ಇದು ನೀರು. ಇಲ್ಲಿ ಈ ಲಿಕ್ವಿಡ್ನ ಮೆಹಂದಿಗೆ ಹಾಕಿ ಹೇಗೆ ಕಲಿಸೋದು ಅಂತ ತೋರಿಸ್ತೀನಿ. ಈಗ ನಾನಿಲ್ಲಿ ನೋಡಿ, ಇದು ಬಿಸಿ ಇದ್ದಾಗಲೇ ಯೂಸ್ ಮಾಡ್ಬೋದು ಅಥವಾ ತಣ್ಣಗಾದ್ಮೇಲೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಿಸಿ ಇದ್ದಾಗಲೇ ಇದನ್ನು ಬಳಸೋದು ತೋರಿಸ್ತೀನಿ. ಈಗ ನಾನಿಲ್ಲಿ ಮೆಹಂದಿ ಪ್ಯಾಕೆಟು 1 ತೊಗೊಂಡಿದ್ದೀನಿ. ನೂಪುರ್ ಮೆಹಂದಿ ಪ್ಯಾಕೆಟ್ನ 1 ತೊಗೊಂಡಿದ್ದೀನಿ. ಇದನ್ನು ನೂಪುರ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ಸ್ವಲ್ಪ ಕಡಿಮೆ ಕೆಮಿಕಲ್ಸ್ ಇರುತ್ತೆ. ಕೆಮಿಕಲ್ಸ್ ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದಕ್ಕೆ ನಾನು ನೂಪುರ್ ಮೆಹಂದಿ ಪ್ಯಾಕೆಟ್ನ ತೊಗೊಂಡಿದ್ದೀನಿ. 1 ಪ್ಯಾಕೆಟ್ ಅಷ್ಟು ತೊಗೊಂಡಿದ್ದೀನಿ. ನೀವು ನಿಮ್ಮ ಹೇರ್ಸ್ ತುಂಬಾ ಇದ್ದರೆ ನೀವು 2 ಪ್ಯಾಕೆಟ್ ಅಥವಾ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಈ ಲಿಕ್ವಿಡ್ನ ಹಾಕಿ ಕಲಿಸ್ತೀನಿ. ನೀವು ಸ್ವಲ್ಪನೇ ಹಾಕೋತಾ ಕಲಿಸ್ಕೊಳ್ಳಿ. ಒಂದೇ ಸರಿಗೆ ಹಾಕಿದ್ರೆ ತುಂಬ ತೆಳ್ಳಗಾದರೆ ಕೂದಲಿಗೆ ಹಚ್ಚೋಕ್ಕೆ ಸರಿ ಆಗೋದಿಲ್ಲ. ಇದಕ್ಕೆ ನೀವು ಮೊಸರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. 1-2 ಸ್ಪೂನ್ ಮೊಸರನ್ನ ಹಾಕ್ಕೊಂಡು ಕಲಿಸೋದ್ರಿಂದ ಕೂಡ ನಿಮ್ಮ ಕೂದಲಲ್ಲಿರೋ ನಿಮ್ಮ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ವಿಟಮಿನ್ ಇ ಆಯಿಲ್ ಸಿಗುತ್ತಲ್ಲ, ಅದನ್ನು ಕೂಡ ಹಾಕೋಬೋದು. ಕ್ಯಾಪ್ಸೂಲ್ ಸಿಗುತ್ತಲ್ಲ, ಅದನ್ನು ಕೂಡ ಹಾಕೋಬೋದು. ಹಾಗೆ 1-2 ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಕೂಡ ನೀವು ಯೂಸ್ ಮಾಡ್ಬೋದು. ಆಮೇಲೆ ಆಲ್ಮಂಡ್ ಆಯಿಲ್ ಸಿಗುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇಷ್ಟರಲ್ಲಿ ಯಾವುದನ್ನಾದರೂ ಒಂದು ಯೂಸ್ ಮಾಡಿದ್ರೂ ಸಾಕು, ತುಂಬಾ ಚೆನ್ನಾಗಾಗುತ್ತೆ ಕೂದಲು. ನೋಡಿ, ನಾನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು, ಗಂಟಿಲ್ದೇ. ಇದನ್ನು ನಾವು ಇವತ್ತು ಕಲಿಸಿದ್ರೆ ನೆಕ್ಸ್ಟ್ ಡೇ ಯೂಸ್ ಮಾಡಬೇಕು. ಇವತ್ತು ನಾನು ಇಲ್ಲಿ ನೈಟ್ ಕಲಿಸ್ತಾ ಇದ್ದೀನಿ, ನಾಳೆ ಹಚ್ಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟ್ ಡೇ ಇದನ್ನು ಹಚ್ಕೊಂಡು ನಾವು ಇದನ್ನು ಹಚ್ಕೊಂಡ್ಮೇಲೆ ಒಂದು 2 ಅವರ್ಸ್ ಬಿಟ್ಟು ನಾವು ಹೇರ್ವನ್ನು ವಾಶ್ ಮಾಡಬೇಕಾಗುತ್ತೆ. ಇದನ್ನು ಕಲಿಸಿದ ತಕ್ಷಣ ಯೂಸ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಡೇ ಯೂಸ್ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಾಗಿದೆ, ಎಲ್ಲೂ ಗಂಟಿಲ್ದೇ ಚೆನ್ನಾಗಿ ಕಲಿಸಿದ್ದಾಗಿದೆ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.
ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ನೆಕ್ಸ್ಟ್ ಡೇ ಯೂಸ್ ಮಾಡೋದಕ್ಕೋಸ್ಕರ ಎತ್ತಿಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.